ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 17/5/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಪೇಮೆಂಟ್ ಐಡಿ ಗಳನ್ನ ನೀಡಲಾಗಿದೆ. 70 ರೂಪಾಯಿಗಳನ್ನ ಪೇಮೆಂಟ್ ಮಾಡಿ sbk1857@gmail.com ಗೆ ಸೆಂಡ್ ಮಾಡಿದ್ರೆ ಸಾಫ್ಟ್ ಕಾಪಿಯನ್ನ ಇಮೇಲ್ ಮೂಲಕ ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಮೇ 17 ವಿಶ್ವ ಹೈಪರ್ ಟೆನ್ಷನ್ ದಿನ, ಅಂದ್ರೆ ಅಧಿಕ ರಕ್ತದ ಒತ್ತಡ ದಿನ, ಮತ್ತು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ. ಇದೆರಡರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮೊದಲು ನೋಡೋಣ. ಜಗತ್ತಿನಲ್ಲಿ ಹೆಚ್ಚುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾದಂತ ಅಧಿಕ ರಕ್ತದ ಒತ್ತಡ, ಇದರ ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಅದರ ವಿರುದ್ಧ ರಕ್ಷಣೆ ನೀಡುವ ಆರೋಗ್ಯಕರ ಅಭ್ಯಾಸಗಳನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಮೇ 17ನೇ ತಾರೀಕು ಅಧಿಕ ರಕ್ತ ಒತ್ತಡ ದಿನ ಅಂತ ಆಚರಣೆ ಮಾಡ್ತೀವಿ. ರಕ್ತದ ಒತ್ತಡ ಸುದೀರ್ಘವಾಗಿ 140 mmHg ಗಿಂತ ಕಡಿಮೆ ಕಂಡು ಬಂದಲ್ಲಿ ಆ ಸ್ಥಿತಿಯನ್ನ ಹೈಪರ್ ಟೆನ್ಷನ್ ಅಂತ, ಹೆಚ್ಚು ಕಂಡು ಬಂದ್ರೆ ಹೈಪರ್ ಟೆನ್ಷನ್ ಅಂತ ನಾವು ಕರಿತೀವಿ. ಹೃದಯ ಕಾಯಿಲೆಗಳಿಗೆ ಈಡು ಮಾಡುವ ಪ್ರಮುಖ ಕಾರಣಗಳಲ್ಲಿ ಹೈಪರ್ ಟೆನ್ಷನ್ ಕೂಡ ಒಂದು. ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು, ಯಾವ ರೀತಿ ಪ್ರಿಕಾಷನ್ ಇದರ ಮೇಲೆ ತಗೋಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ದಿನ. ಇಂಟರ್ನೆಟ್ ಮತ್ತು ಇತರೆ ಮಾಹಿತಿ ಸಂಪರ್ಕ ತಂತ್ರಜ್ಞಾನಗಳ ಬಳಕೆಯಿಂದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಳ ಸಾಧ್ಯತೆಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಮೇ 17ನೇ ತಾರೀಕು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ದಿನವನ್ನು ಆಚರಣೆ ಮಾಡ್ತೀವಿ. ಮಾಹಿತಿ ಸಂಪರ್ಕ ತಂತ್ರಜ್ಞಾನ ಕ್ರಾಂತಿಗೆ ನಾಂದಿ ಹಾಡಿದ್ದು ಟೆಲಿಗ್ರಾಫ್. ಮೇ 17, 1865ರಂದು ಮೊದಲ ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಶೃಂಗಸಭೆ ನಡೆಯಿತು. ಇದರ ಸ್ಮರಣಾರ್ಥವಾಗಿ ಈ ದಿನವನ್ನ ನಾವು ಆಚರಣೆ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತೀವಿ. ಪ್ರಶ್ನೆಗಳು: ಇತ್ತೀಚೆಗೆ ಕೆಳಕಂಡ ಯಾವ ಸಂಸ್ಥೆ ಮಣ್ಣಿನ ನದಿ ನೀರನ್ನ ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನ ಕಂಡುಹಿಡಿದಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ, ವಿಶಾಖಪಟ್ಟಣಂ. ವಿಶಾಖಪಟ್ಟಣದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ IIPE ಇತರ ಸಂಶೋಧನಾ ಸಂಸ್ಥೆಗಳ ಸಹಯೋಗದೊಂದಿಗೆ ಇತ್ತೀಚೆಗೆ ಮಣ್ಣಿನ ನದಿ ನೀರನ್ನ ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನ ಕಂಡುಹಿಡಿದಿದೆ. ಪರಿಹಾರವನ್ನ ಮೆಬರಿನ್ ಮೇಲ್ಮೈ ಮಾರ್ಪಾಡು ತಂತ್ರ ಅಂತ ಕರೆಯಲಾಗ್ತಾ ಇದೆ. ಪ್ರತಿ ವರ್ಷ ಯಾವ ದಿನಾಂಕವನ್ನ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಎಂದು ಆಚರಿಸುತ್ತೇವೆ? 15 ಮೇ, 16 ಮೇ, 17 ಮೇ, 18 ಮೇ. ಸರಿಯಾದ ಉತ್ತರ 16 ಮೇ. ಯುನೆಸ್ಕೋ ಸ್ಥಾಪಿಸಿದ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಸಮಾಜ ಮತ್ತು ತಂತ್ರಜ್ಞಾನದ ಮೇಲೆ ಬೆಳಕಿನ ಪ್ರಭಾವವನ್ನ ಆಚರಣೆ ಮಾಡುತ್ತೆ. ಮೇ 16ರಂದು ಥಿಯೋಡರ್ ಮಮೈನ್ ಅವರು 1960ರಲ್ಲಿ ಲೇಸರ್ ಪ್ರಗತಿಯನ್ನ ಸ್ಮರಿಸುತ್ತಾ ಈ ಆಚರಣೆಯನ್ನ ಗುರುತು ಮಾಡಿ ಈ ಆಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಮೇ 16ನೇ ತಾರೀಕು ಈ ಒಂದು ಹಿನ್ನೆಲೆಯನ್ನ ಈ ರೀತಿಯಾಗಿ ಗುರುತಿಸಲಾಗಿದೆ. 2024ರಲ್ಲಿ ನಮ್ಮ ಜೀವನದಲ್ಲಿ ಬೆಳಕು ಎಂಬ ವಿಷಯ ಥೀಮ್ ಇಟ್ಕೊಂಡಿರೋದು ಈ ವರ್ಷದ್ದು. ಇದು ಬೆಳಕಿನ ಮಾರ್ಗದರ್ಶಿ ಪಾತ್ರವನ್ನ ಎತ್ತಿ ತೋರಿಸುತ್ತೆ. ನಮ್ಮ ಜೀವನದಲ್ಲಿ ಬೆಳಕು ಅನ್ನೋ ಥೀಮ್ ಜೊತೆ 2024ರ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನ ನಾವು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್, ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದಂತ 27ನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕವನ್ನ ಗೆದ್ದಂತವ್ರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ನಮ್ಮ ನೀರಜ್ ಚೋಪ್ರಾ. ಮೇ 15ರಂದು ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ 27ನೇ ಫೆಡರೇಷನ್ ಕಪ್ ನಡೀತು. ಅದರಲ್ಲಿ ಒಲಿಂಪಿಕ್ ಚಾಂಪಿಯನ್ ಆದಂತಹ ನೀರಜ್ ಚೋಪ್ರಾ ಅವರು 3 ವರ್ಷಗಳಲ್ಲಿ ತಮ್ಮ ಮೊದಲ ಹೋಮ್ ಸ್ಪರ್ಧೆಯಲ್ಲಿ ಚಿನ್ನವನ್ನ ಗೆದ್ದಿದ್ದಾರೆ. ಅಂದ್ರೆ ತಮ್ಮ ಹೋಮ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಆಡಬೇಕಾದ ಸಂದರ್ಭದಲ್ಲಿ ಎಸ್ಪೆಷಲಿ ಅವರು ಈ ಚಿನ್ನದ ಪದಕವನ್ನು ಕಳೆದ 3 ವರ್ಷಗಳಲ್ಲಿ ಗೆದ್ದಿರ್ತಾರೆ. ಒಡಿಸ್ಸಾದಲ್ಲಿ ವೀರರ ಸ್ವಾಗತದ ಹೊರತಾಗಿಯೂ ಅವರು ವೇದಿಕೆಯಲ್ಲಿ ಅಗ್ರಸ್ಥಾನವನ್ನು ಪಡೆದು ಪುರುಷರ ಜಾವೆಲಿನ್ ಫೈನಲ್ ನಲ್ಲಿ ಅವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಹೀಗಿದ್ರೂ ಕೂಡ ತಮ್ಮ ಫೈನಲ್ ಪ್ರದರ್ಶನದ ಬಗ್ಗೆ ಅವರು ಸ್ವಲ್ಪ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಬೆಟರ್ ಮಾಡಬಹುದಿತ್ತು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾತನ್ನು ಅವರು ಹೇಳಿರ್ತಾರೆ. ಇತ್ತೀಚೆಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ 2024ರ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಕಾಂತ್ ಸತೀಶ್. ಚಂದ್ರ ಅಡ್ಮಿಷನ್ಸ್ ಕನ್ಸಲ್ಟೆನ್ಸ್ ನ ಸ್ಥಾಪಕರು ಸಿಇಒ ಆದಂತಹ ಚಂದ್ರಕಾಂತ್ ಸತೀಶ ಅವರು ಮೇ 12ರಂದು ಮುಂಬೈ ಸಮಾರಂಭದಲ್ಲಿ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ 2024ನ ಸ್ವೀಕರಿಸಿದ್ದಾರೆ. ಅವರನ್ನು ವಿದರ್ಭದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಪ್ರವೇಶ ಸಲಹೆಗಾರ ಅಂತ ಗೌರವಿಸಲಾಗ್ತಾ ಇದೆ.
ಯಾವ ದೇಶ ಇತ್ತೀಚೆಗೆ ವಿಶ್ವದ ಮೊದಲ 60 ಸಾಧನವನ್ನ ಅನಾವರಣಗೊಳಿಸಿತು? ಸರಿಯಾದ ಉತ್ತರ ಜಪಾನ್. ಜಪಾನಿನ ಒಕ್ಕೂಟ ವಿಶ್ವದ ಮೊದಲ ಹೈ ಸ್ಪೀಡ್ 60 ಪ್ರೋಟೋಟೈಪ್ ಗ್ಯಾಜೆಟ್ ಅನ್ನ ಅನಾವರಣಗೊಳಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಮನಿಕ್ ಬಾತ್ರಾ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ? ಟೇಬಲ್ ಟೆನ್ನಿಸ್ಗೆ ಇವರು ಸಂಬಂಧಪಡ್ತಾರೆ. ಭಾರತದ ಅಗ್ರ ಮಹಿಳಾ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಮನಿಕ್ ಬಾತ್ರಾ ಅವರು ಮಹಿಳಾ ಸಿಂಗಲ್ಸ್ ಶ್ರೇಯಾಂಕದಲ್ಲಿ ವಿಶ್ವದ ಅಗ್ರ 25ರೊಳಗಿನ ಪ್ರವೇಶವನ್ನ ಪಡೆಯುವ ಮೂಲಕ ಹೊಸ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. ತಮ್ಮ ವೃತ್ತಿ ಜೀವನದ ಗರಿಷ್ಠ ಅಂದ್ರೆ 24ನೇ ರ್ಯಾಂಕ್ ಅನ್ನು ಅವರೀಗ ಪಡ್ಕೊಂಡಿದ್ದಾರೆ. ಸಿಂಗಲ್ಸ್ ಟೇಬಲ್ ಟೆನ್ನಿಸ್ ನಲ್ಲಿ ಭಾರತೀಯರೊಬ್ಬರು ಸಾಧಿಸಿದ ಅತ್ಯುತ್ತಮ ಶ್ರೇಣಿ ಅಂತ ಇದನ್ನ ಪರಿಗಣಿಸಲಾಗ್ತಾ ಇದೆ. 2018ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನ ನಮ್ಮ ಮನಿಕಾ ಬಾತ್ರಾ ಅವರು ಗೆದ್ದಿದ್ರು. ದೇಶದ ಅತಿದೊಡ್ಡ ಕೌಶಲ್ಯ ಕಾರ್ಯಕ್ರಮವಾದ ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ 2024 ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪ್ರಾರಂಭವಾಯಿತು? ಆಯ್ಕೆಗಳನ್ನು ನೋಡಿಕೊಳ್ಳಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ನವದೆಹಲಿ. ಇಂಡಿಯಾ ಸ್ಕಿಲ್ಸ್ 2024 ರಾಷ್ಟ್ರದ ಅತಿದೊಡ್ಡ ಕೌಶಲ್ಯ ಸ್ಪರ್ಧೆ ನವದೆಹಲಿಯಲ್ಲಿ ಮೇ 15, 2024ರಂದು ದ್ವಾರಕದಲ್ಲಿ ಪ್ರಾರಂಭವಾಗಿದೆ. ಎಂಎಸ್ಟಿಇ ಅಡಿಯಲ್ಲಿ ಎನ್ಎಸ್ಡಿಸಿ ಇದನ್ನ ಆಯೋಜನೆ ಮಾಡ್ತಾ ಇದ್ದು 61 ವಿಭಾಗಗಳಲ್ಲಿ ಇದನ್ನು ನಡೆಸಲಾಗ್ತಾ ಇದೆ. ಮೇ 18ರವರೆಗೆ ರಾಷ್ಟ್ರವ್ಯಾಪ್ತಿ ಕೌಶಲ್ಯಗಳನ್ನ ಪರೀಕ್ಷೆ ಮಾಡುವಂತಹ ಕೆಲಸ ಇದ್ರಲ್ಲಿ ಆಗುತ್ತೆ. ಈ ದ್ವೈವಾರ್ಷಿಕ ಕಾರ್ಯಕ್ರಮ ರಾಜ್ಯ ಸರ್ಕಾರಗಳು, ಉದ್ಯಮಗಳು, ಎಸ್ಎಸ್ಸಿಗಳು, ಎಸ್ಎಸ್ಡಿಎಂಗಳು, ಕಾರ್ಪೊರೇಟ್ಗಳು ಮತ್ತು ಪಾಲುದಾರ ಸಂಸ್ಥೆಗಳಿಂದ ವ್ಯಾಪಕ ಬೆಂಬಲವನ್ನ ಪಡೆದುಕೊಳ್ತವೆ. ಯುವಕರು ತಮ್ಮ ಪ್ರತಿಭೆಯನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಒಂದು ನಿರ್ಣಾಯಕ ವೇದಿಕೆಯನ್ನ ಇದು ಒದಗಿಸಿಕೊಡುತ್ತೆ.